ನೋಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷಗಳಾದ ಮೇಲೆ ಈಗ ಜ್ಞಾನೋದಯ ಆಗ್ತಾ ಇದೆ ಅಂತ ಅನ್ಸುತ್ತೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನರ್ಹ ಫಲಾನುಭವಿಗಳು ಕೂಡ ಇದ್ದಾರೆ. ಅವರನ್ನ ಲಿಸ್ಟ್ ಇಂದ ತೆಗೆದುಹಾಕಬೇಕು ಅಂತ ಹೇಳಿ 3 ವರ್ಷ ಆಗಿದೆ. ನೋಡಿ, ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳು ಏನಿಲ್ಲ ಅಂತ ಹೇಳಿದ್ರು 56,000 ಕೋಟಿ ಬೇಕು. ಬಟ್ ಇದನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಹಂಗೂ ಹಿಂಗೂ ತಿಣಕಾಡಿ ಗೃಹಲಕ್ಷ್ಮಿ 2 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಬರ್ತಾ ಇದೆ. ಶಕ್ತಿ ಯೋಜನೆ ಒಂದೇ ಕರೆಕ್ಟಾಗಿ ಹೋಗ್ತಾ ಇರೋದು. ಇನ್ನು ಗೃಹ ಜ್ಯೋತಿ ಆಲ್ರೆಡಿ ಕರೆಂಟ್ ಬಿಲ್ಗಳೆಲ್ಲ ಬಹಳ ಜಾಸ್ತಿ ಬಂದಿದೆಯಂತೆ, ಅದ್ರ ಬಗ್ಗೆನೂ ನೋಡಿ ಮೇಡಮ್ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ ಆಗ್ತಾ ಇದ್ದಾರೆ. ಮತ್ತೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಯುವನಿಧಿ ಇದೆಯಲ್ಲ 6 ತಿಂಗಳಿಂದ ಬಂದೇ ಇಲ್ವಂತೆ. ಹಂಗೂ ಹಿಂಗೂ ಮಾಡಿ ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ 2,000 ರೂಪಾಯಿ. ಹೆಣ್ಣು ಮಕ್ಕಳ ಬಾಳಿಗೆ ಬೆಳಕಾಗಿದೆ ಈ ಯೋಜನೆ. ಎಷ್ಟೋ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿದ್ದಾರೆ. ಪಾಪ ಗಂಡಂದ್ರತ ಕೇಳಕ್ಕಾಗಲ್ಲ 2,000 ರೂಪಾಯಿ ಕೊಡ್ರಿ 500 ರೂಪಾಯಿ ಕೊಡ್ರಿ ಅಂತ ಹೇಳಿ. ಹೆಂಗೋ ಸರ್ಕಾರದಿಂದ ಬರ್ತಾ ಇದೆ, ಹಂಗೂ ಹಿಂಗೂ ಮಾಡಿ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ರು. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರು CM ಆದ ನಂತರ ಒಂದಷ್ಟು ಪರಿಷ್ಕರಣೆಗಳನ್ನು ಮಾಡಲಾಗ್ತಾ ಇದೆ. ಶಾಕಿಂಗ್ ಆದಂತಹ ವಿಚಾರ ಇದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ರಾಜ್ಯಾದ್ಯಂತ ಬರೋಬ್ಬರಿ 1,000 ಅಲ್ಲ ಲಕ್ಷ ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರುಗಳನ್ನು ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ. ಎಷ್ಟು ಗೊತ್ತಾ? 4,30,000 ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಿರೋದು. ಇದನ್ನ ಮುಂಚೆನೆ ಮಾಡಿದ್ರೆ ಇನ್ನೊಂದಿಷ್ಟು ಲಕ್ಷ ಕೋಟಿಗಳು ಉಳಿತಾ ಇತ್ತಾ? 3 ವರ್ಷ ಆಗಿದೆ ಪಾಪ. ಇಲ್ಲಿ ಪಾಪ ಅನ್ನೋ ಪ್ರಶ್ನೆ ಯಾಕಪ್ಪ ಅಂತ ಹೇಳಿದ್ರೆ, ನಾವೇನು ಸರ್ಕಾರದ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಈ ಕೆಲಸ ಮುಂಚೆನೆ ಮಾಡಿದ್ರೆ 3 ವರ್ಷಗಳ ಮುಂಚೆನೆ ಅಧಿಕಾರಕ್ಕೆ ಬರುತ್ತಲ್ಲ 23ರಲ್ಲಿ, ಆಗ ಈ ಗೃಹಲಕ್ಷ್ಮಿ ಹಣವನ್ನು ರಿಲೀಸ್ ಮಾಡೋಕೆ ಶುರು ಮಾಡ್ತಾರಲ್ವಾ, ಆಗ್ಲೇನೆ ಅರ್ಹರ್ಯಾರು ಅನರ್ಹರ್ಯಾರು ಅನ್ನೋದನ್ನು ತಿಳ್ಕೊಂಡು ಇವರು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದರೆ ಕರೆಕ್ಟಾಗಿ ಅರ್ಹರಿಗೆ ತಲುಪ್ತಾ ಇತ್ತು. ನಿಮ್ಮ ಸರ್ಕಾರ ಇರೋವರೆಗೂ ಬರ್ತಾ ಇತ್ತಲ್ಲ 2028ರವರೆಗೂ. 28ರವರೆಗೂ ನೋಡೋಣ. 28ರ ನಂತರ ನೀವೇನು ಆಶ್ವಾಸನೆ ಕೊಡ್ತೀರಾ, ಬೇರೆ ಪಕ್ಷದವ್ರು ಏನು ಕೊಡ್ತಾರೆ, ಜನ ಯಾರಿಗೆ ಮಣೆ ಹಾಕ್ತಾರೆ, ಅದೆಲ್ಲ ಗೊತ್ತಾಗುತ್ತೆ. ಇನ್ನು 22-24 ತಿಂಗಳು ಬಾಕಿ ಇದೆ, 2 ವರ್ಷ. ಈಗ ಇಷ್ಟು ದಿನ ತಗೋತಾ ಇರ್ತಾರೆ. ಇಷ್ಟು ದಿನ ಪ್ರತಿ ತಿಂಗಳು 2,000 ಬರ್ತಾ ಇರುತ್ತೆ. ತಿಂಗಳಿಗಲ್ಲ ಅಂದರೂ 2 ತಿಂಗಳಿಗೊಂದ್ಸಲನೋ 2.5 ತಿಂಗಳಿಗೊಂದ್ಸಲನೋ ಬರ್ತಾ ಇರುತ್ತೆ. ಈಗ ನೀವು 4,30,000 ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳ ಹೆಸರನ್ನ ಪಟ್ಟಿಯಿಂದ ಡಿಲೀಟ್ ಮಾಡ್ತೀರಾ ಅಂತ ಹೇಳಿದ್ರೆ ಖಂಡಿತ ಹೆಣ್ಣು ಮಕ್ಕಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ಹಣ ಪಡಿತಾ ಇದ್ರು. ಹೌದು ಸ್ವಾಮಿ, ಯಾಕೆ ನಿಮಗೆ ಗೃಹಲಕ್ಷ್ಮಿಗೆ ಅರ್ಹರ ಅಥವಾ ಅರ್ಹರಲ್ವಾ ಅನರ್ಹರ ಅನ್ನೋ ಟೈಮಲ್ಲಿ ನೀವು ಕರೆಕ್ಟಾಗಿ ಪರಿಶೀಲನೆ ಮಾಡಿ ಕೊಡಬೇಕಲ್ವಾ? ನಿಮ್ಮದು ಮಿಸ್ಟೇಕ್ಸ್ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂಥವರು ಕೂಡ. ಈಗ ನೋಡಿ, ನಿಯಮಾವಳಿಗಳನ್ನು ಯಾರು ಉಲ್ಲಂಘನೆ ಮಾಡಿದ್ದಾರೋ ಅಂಥವರನ್ನ ಕ್ಯಾನ್ಸಲ್ ಮಾಡಲಾಗಿದೆ. 4,30,000. ಮುಂದಿನ ದಿನಗಳಲ್ಲಿ ಈ 4,30,000 ಫಲಾನುಭವಿಗಳು ಯಾರಿದ್ದಾರೆ ಇವ್ರು ಯಾರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರಲ್ಲ. ನೋಡಿ, ಎಷ್ಟೋ ಜನ ನಮಗೆ ಮೆಸೇಜ್ ಮಾಡಿದ್ದೀರಾ, ಮೇಡಮ್ ನಂಗೆ ಬಂದಿಲ್ಲ, ನಾನು ಈ ಡಿಸ್ಟಿಕ್ಕು ನಂದು, ಈ ತಾಲೂಕು ನಂದು, ನನಗೆ ಬಂದಿಲ್ಲ ನೋಡಿ, 2 ತಿಂಗಳಾಗಿದೆ 3 ತಿಂಗಳಾಗಿದೆ ಅಂತ. ಇನ್ನೆಷ್ಟೋ ಜನ ಮೇಡಮ್ ನಂಗೆ ಬಂದಿಲ್ಲ ನೋಡಿ, ನನ್ನ ಹೆಂಡತಿಗೆ ಬಂದಿಲ್ಲ, ಚೆಕ್ ಮಾಡಿ ಮೇಡಮ್. ಬರಲ್ಲ, ಯಾಕಂದರೆ ನೀವು ಅನರ್ಹರಿದ್ದೀರಾ. ಇದು ಡಿ.ಕೆ. ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಕಾರಣ. ಆದರೆ ಈಗ ಯಾವ ಸಚಿವರನ್ನ ಕೇಳ್ತಾರೆ? ಸದ್ಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಖಾಲಿ ಇದೆ. ಯಾರನ್ನ ಕೇಳ್ತಾರೆ? ಇಲ್ಲಿ ಪಾಪ ಅನರ್ಹರದೋದ್ರೂ ಚಿಂತೆ ಇಲ್ಲ ಬಿಡ್ರಿ, 3 ವರ್ಷ ತಗೊಂಡವ್ರೆ. ಅರ್ಹರದ್ದು ಕೂಡ ಕ್ಯಾನ್ಸಲ್ ಆಗಿದೆಯಲ್ಲ, ಅರ್ಹರು ಏನು ಮಾಡಬೇಕು? ಯಾವ ಕಾರಣಕ್ಕೆ ಹೆಸರುಗಳು ಡಿಲೀಟ್ ಆಗಿದೆ? ತೆರಿಗೆ ಪಾವತಿದಾರರು ನೋಡಿ, ಗೃಹಿಣಿಯರು ಅಥವಾ ಕುಟುಂಬದ ಸದಸ್ಯರ ಆದಾಯ ತೆರಿಗೆ IT ಏನಾದರೂ ನೀವು ಪಾವತಿ ಮಾಡ್ತಾ ಇದ್ರೆ ಅದು ಕೂಡ ಪತ್ತೆಯಾಗಿರುತ್ತೆ. ಸೊ ಆ ಕಾರಣದಿಂದ ಕ್ಯಾನ್ಸಲ್ ಆಗಿರುತ್ತೆ. ಸೆಕೆಂಡ್ ರೀಸನ್ ಬಂದು ಸರ್ಕಾರಿ ನೌಕರರು. ಮನೆಯಲ್ಲಿ ಯಾರಾದರೂ ಸರ್ಕಾರಿ ಉದ್ಯೋಗದಲ್ಲಿರ್ತಾರೆ. ಸೊ ಈ ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ಟು ನೀವು ಅದರ ಲಾಭ ಪಡ್ಕೊಂಡಿರ್ತೀರಾ. ಸೊ ಇದರಿಂದನೂ ಕ್ಯಾನ್ಸಲ್ ಆಗಿರಬಹುದು. ಅದರ ಜೊತೆಗೆ
ಮರಣ ಹೊಂದಿದ್ದಾರೆ, ನಿಮ್ಮ ಮನೇಲಿ ಗೃಹಲಕ್ಷ್ಮಿಯರು ಇರ್ತಾರೆ, ಅವರೇನಾದರೂ ಮರಣ ಹೊಂದಿರ್ತಾರೆ, ಸೊ ಫಲಾನುಭವಿಗಳು ತೀರ್ಕೊಂಡಿರ್ತಾರೆ, ಅವರ ಖಾತೆಗೆ ಹಣ ಜಮೆ ಆಗ್ತಾ ಇರುತ್ತೆ. ಸೊ ಆಧಾರು ಮತ್ತು ಬ್ಯಾಂಕ್ ಲಿಂಕ್ನ ಸಮಸ್ಯೆ ಇದರಿಂದನೂ ಕೂಡ, ಬ್ಯಾಂಕ್ ಖಾತೆ ಹಾಗೆ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ತಾಂತ್ರಿಕ ದೋಷ ಇದೆಲ್ಲ ಇರೋದ್ರಿಂದನೇ ಗೃಹಲಕ್ಷ್ಮಿ ಕ್ಯಾನ್ಸಲ್ ಆಗಿದೆ. ಇನ್ನೊಂದಿಷ್ಟು ಜನ ಕೇಳ್ತಾರೆ, ಮೇಡಮ್ ನಮ್ದು ಏನೂ ತೊಂದರೆನೇ ಇಲ್ಲ ಮೇಡಮ್, ನಾವು ಅರ್ಹರಿದ್ದೀವಿ ಮೇಡಮ್, ನಮ್ದು ಯಾವುದೂ ಸಮಸ್ಯೆ ಇಲ್ಲ ಮೇಡಮ್, ಆದರೂ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಖಂಡಿತ ಅಂಥವ್ರದ್ದು ಕ್ಯಾನ್ಸಲ್ ಆಗಿದ್ರೆ ದಯವಿಟ್ಟು ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತೊಮ್ಮೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತೆ ಎಗೇನ್ ಫಸ್ಟಿಂದ ನೀವು ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನು ಎಲ್ಲವನ್ನ ಕೊಟ್ಟರೆ ನಿಮ್ಮನ್ನು ಕನ್ಸಿಡರ್ ಮಾಡಿ ಮತ್ತೆ ನಿಮ್ಮ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. ಒಟ್ಟಾರೆ ಅದೇನೋ ಹೇಳ್ತಾರಲ್ಲ, ಗುಡ್ಡ ಬೆಂಕಿ ಹತ್ಕೊಂಡು ಉರಿದ ಮೇಲೆ ಅದೇನೋ ಬಾವಿ ತೋಡಿದ್ರಂತೆ, ಹಾಗಾಗಿದೆ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ. 3 ವರ್ಷ ಎಲ್ಲ ಆದಮೇಲೆ 4.5 ಲಕ್ಷ ಯಾರಿದ್ದಾರೆ ಅನರ್ಹರು ಅವರನ್ನು ಡಿಲೀಟ್ ಮಾಡಲಾಗಿದೆ. ಸೊ ಪಾಪ ಅರ್ಹರದಂತೂ ಡಿಲೀಟ್ ಮಾಡಬೇಡಿ, ನಮ್ಮ ರಿಕ್ವೆಸ್ಟು. ಯಾರೆಲ್ಲ ಅರ್ಹರಿದ್ದೀರೋ ಅವ್ರದ್ದೇನಾದರೂ ಡಿಲೀಟ್ ಆಗಿದ್ರೆ ಅಂಥವರು ಕೂಡ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಮ ಹತ್ತಿರದ ಬೆಂಗಳೂರುವನ್ನು, ಗ್ರಾಮವನ್ನು, ಈ ರೀತಿ ಕಚೇರಿಗಳಿರುತ್ತೆ, ಇಲ್ಲಿ ಹೋಗಿ ವಿಸಿಟ್ ಮಾಡಿ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳನ್ನು ಅವರು ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ. ಅದನ್ನು ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಧನ್ಯವಾದ.